ಹಾಯ್ ಹಲೋ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಇರುವಂಥದ್ದು. ವಿದ್ಯಾರ್ಥಿಗಳೇ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ 2 ಮತ್ತು 4, 6ನೇ ಒಂದು ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಇರುವಂಥದ್ದು. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶೇರ್ ಮಾಡೋಣ ಬನ್ನಿ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಕಡೆಯಿಂದ ಬಂದಿರುವಂತಹ ಮಾಹಿತಿಯಾಗಿರುತ್ತೆ. ಇದು ಧಾರವಾಡ ಅಂಡರ್ ಬರುವಂತಹ ಕಾಲೇಜುಗಳಿಗೆ ಮಾತ್ರ ಅನ್ವಯವಾಗುತ್ತೆ. ವಿದ್ಯಾರ್ಥಿಗಳೇ 2, 4, 6ನೇ ಒಂದು ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಒಂದು ಲ್ಯಾಬ್ ಎಕ್ಸಾಮನ್ನು ನಡೆಸುವಂತಹ ಒಂದು ವೇಳಾಪಟ್ಟಿಯನ್ನು ಬಿಟ್ಟಿರುವಂಥದ್ದು ಅಥವಾ ಮಾರ್ಗಸೂಚಿಯನ್ನು ಬಿಟ್ಟಿರುವಂಥದ್ದು. ನಿಮಗೆ ಒಂದು 5ನೇ ಪಾಯಿಂಟ್ನಲ್ಲಿ ಅಂದರೆ 5ನೇ ಒಂದು ಪಾಯಿಂಟ್ನಲ್ಲಿ ನೋಡ್ಬೋದು. 6/7/2024ರಿಂದ 15/7/2024 ಈ ಅವಧಿಯಲ್ಲಿ ಒಂದು ಪ್ರಾಯೋಗಿಕ ಪರೀಕ್ಷೆಗಳನ್ನು ಜರುಗಿಸಿ ಆಯಾ ದಿನದ ಬ್ಯಾಚ್ಗಳ ಪ್ರಾಯೋಗಿಕಗಳನ್ನು ಅದೇ ದಿನದಂದು USMSನ ವೆಬ್ಸೈಟ್ನಲ್ಲಿ ಒಂದು ನಮೂದಿಸಬೇಕಾಗುತ್ತದೆ. ವಿಶೇಷ ಸೂಚನೆ: ಪರೀಕ್ಷೆ ಜರುಗಿಸಿದ ಮರುದಿನ ಅಂಕಗಳನ್ನು ನಮೂದಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಒಂದು ಲೆಕ್ಚರ್ಸ್ಗಳಿಗೂ ಕೂಡ ಒಂದು ಹೊರೆಯಾಗಿರುವಂಥದ್ದು. ಆದರೆ ಒಂದು ಮುಂದಿನ ತಿಂಗಳ 6ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸುವಕ್ಕೆ ಅವಕಾಶವನ್ನು ಕಲ್ಪಿಸಿರುವಂಥದ್ದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂಡರ್ ಬರುವಂತಹ ಎಲ್ಲ ಕಾಲೇಜುಗಳಿಗೆ. ಆದ್ದರಿಂದ ಜುಲೈನ ಕೊನೆಯ ವಾರದಲ್ಲಿ ಅಂದರೆ ಕೊನೆಯ ಒಂದು ವಾರದಿಂದ ಇದು 2, 4, 6ನೇ ಒಂದು ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಒಂದು ಸೆಮ್ ಎಕ್ಸಾಮ್ಗಳು ಕೂಡ ಒಂದು ಸ್ಟಾರ್ಟ್ ಆಗುತ್ತೆ. ನಿಮಗೆ ಏನಾದರೂ ಒಂದು ಟೈಮ್ ಟೇಬಲ್ ಬೇಕಾದರೂ ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ವಿಡಿಯೋನ ಶೇರ್ ಮಾಡಿ. ಈಗಾಗಲೇ ಒಂದು ನೋಟಿಸ್ ಅಂದರೆ ಸುತ್ತೋಲೆ ಬಂದು 4-5 ದಿನಗಳು ಕಳೆದಿರುವಂಥದ್ದು. ಇವತ್ತಿನ ಒಂದು ಮಾಹಿತಿಯಾಗಿತ್ತು. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.